5 rounds of conscious breathing. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಹೃದಯದ ಭಾಗದಲ್ಲಿ ಇಟ್ಕೊಳ್ಳಿ. Let us begin today's session with pronouncing 3 Omkaras. ಆರಂಭದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟ ದೇವತೆಗೆ ಇಡೀ ಬ್ರಹ್ಮಾಂಡವನ್ನ ಸಕಲ ಚರಾಚರಗಳನ್ನ ನಡೆಸ್ತಿರ್ತಕ್ಕಂತಹ ಅದಮ್ಯ ಚೈತನ್ಯಕ್ಕೆ ಭೂಮಾತೆಗೆ ನಮಸ್ಕರಿಸುವ. ಸಂಪೂರ್ಣ ಶರಣಾಗತಿಯ ಭಾವ ಇರಲಿ. ಕೈಗಳನ್ನ ಉಜ್ಜಿ ಶಾಸ್ತ್ರವನ್ನ ಕಣ್ಣಿಗೆ, ಇಡೀ ನಿಮ್ಮ ಮುಖಕ್ಕೆ, ಕಂಠಕ್ಕೆ ಕೊಡಿ. With few blinks, open your eyes and look at your palms. ಮತ್ತೊಮ್ಮೆ ಸ್ವಾಗತ, ಶುಭೋದಯ. ಇವತ್ತಿನ ಸೆಷನ್ ಅನ್ನ ಆರಂಭ ಮಾಡುವ. ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೈಕ್ ನ ಮ್ಯೂಟ್ ಮಾಡಿಕೊಂಡು ವಿಡಿಯೋಸ್ ಆನ್ ಮಾಡಿ. ನಾನು ನಿಮ್ಗೆ ಒಂದು ಮೆಸೇಜ್ ಕಳಿಸಿದ್ದೆ, ಐದರ್ ಮಾಯಿಶ್ಚರೈಸರ್ ಅಥವಾ ಯಾವುದೇ ಎಣ್ಣೆ ಅಥವಾ ವ್ಯಾಸ್ಲಿನ್ ಒಂದ್ ಸ್ವಲ್ಪ ನಿಮ್ ಜೊತೆ ಇಟ್ಕೊಳ್ಳಿ ಅಂತ. ಇಟ್ಕೊಂಡಿದ್ರೆ ಜಸ್ಟ್ ಟೇಕ್ ಇಟ್ ಅಪ್ ಇನ್ ಯೋರ್ ಪಾಲ್ಮ್ಸ್. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ನಾವು ಇವತ್ತು ಈಗ ಆಸ್ ಇಟ್ ಈಸ್ ಇಲ್ಲಿ ಹೊರಗಡೆ ಏನು ಪರಿಸ್ಥಿತಿ ಇದೆ ಇಡೀ ಜಗತ್ತಿನಲ್ಲಿ ಅಂತ ಎಲ್ರಿಗೂ ಗೊತ್ತು ನಿಮ್ಗೆ. ಪ್ರಾಣಾಯಾಮ ಮಾಡ್ತಿರೋ ಉದ್ದೇಶವೇ ನಾವು ಏನು ನಮ್ಮ ಶ್ವಾಸಕೋಶಕ್ಕೆ ಶಕ್ತಿಯನ್ನ ತುಂಬಿಸೋದಕ್ಕೆ, ಆಕ್ಸಿಜನ್ ಅನ್ನ ಹೆಚ್ಚಾಗಿ ನಾವು ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಕೊಡೋದಕ್ಕೆ ನಾವು ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗ ಬರ್ತಿರುವಂಥದ್ದು ಲಿಂಫ್ ನೋಡ್ಸ್ ಅಂತ ಗೊತ್ತಲ್ಲ ನಿಮ್ಗೆ. ಲಿಂಫ್ ನೋಡ್ಸ್ ಅಂದ್ರೆ ನಮ್ಮಲ್ಲಿ ಬೇಡದಂತಹ ಸ್ರವಿಕೆಯ ಗ್ರಂಥಿಗಳಿರುತ್ತೆ. ಅದರಿಂದ ಸಾಕಷ್ಟು ಏನು ಲಿಕ್ವಿಡ್ಸ್ ಸ್ರವಿಕೆ ಉತ್ಪತ್ತಿ ಆಗ್ತಿರುತ್ತೆ. ಅದು ದೇಹದಿಂದ ಆಚೆ ಹೋಗ್ತಾ ಇರಬೇಕು.
ಮತ್ತೆ ಉತ್ಪತ್ತಿ ಆಗಬೇಕು, ಆಚೆ ಹೋಗ್ತಾ ಇರಬೇಕು. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಲಿಂಫ್ ನೋಟ್ಸ್ ಅಂತ ಏನಿರುತ್ತೆ, ಸೈನಸ್ ಅಂತ ಕೇಳಿರ್ತಿರಲ್ಲ, ಆ ತರದ್ದು ಕ್ಲಾಟ್ ಆಗುತ್ತೆ. ಅದನ್ನ ನಾವು ಆಚೆ ತೆಗೆಯೋದಕ್ಕೆ, ಆ ಬೇಡದಿದ್ದಂತಹ ಟಾಕ್ಸಿನ್ಸ್ ನ ಆಚೆ ತೆಗೆಯೋದಕ್ಕೆ ಫೇಸ್ ಯೋಗ ಅಂತ ಮಾಡಿ ಅದನ್ನ ನಾವು ರಿಮೂವ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಈಗ ಯಾವ ಮಾಯಿಶ್ಚರೈಸರ್ ಇಟ್ಕೊಂಡಿದ್ದೀರಾ ಅಥವಾ ಎಣ್ಣೆ ಇಟ್ಕೊಂಡಿದ್ದೀರಾ, ಎನಿಥಿಂಗ್ ವಿಲ್ ಡು. ಒಂದ್ 2 ಡ್ರಾಪ್ಸ್ ಯು ಜಸ್ಟ್ ಪುಟ್ ಇಟ್ ಆನ್ ಯುವರ್ ಪಾಮ್ಸ್. ಅದನ್ನ ಹೀಗೆ ಸ್ವಲ್ಪ ಆಕ್ಟಿವೇಟ್ ಮಾಡ್ಬಿಟ್ಟು ಮುಖಕ್ಕೆ ಹೀಗೆ ಹಚ್ಕೊಳ್ಳಿ. ಐ ಥಿಂಕ್ somebody's mic is on. Please switch off the mic. ಮುಖದ ಸಂಪೂರ್ಣ ಭಾಗಕ್ಕೆ, ಕತ್ತಿನ ಭಾಗಕ್ಕೆ ಹಚ್ಕೊಳ್ಳಿ. ಈಗ ಈ ಫಿಂಗರ್ಸ್, ತೋರು ಬೆರಳೇನಿದೆ ಅದಕ್ಕೂ ಸ್ವಲ್ಪ ಹಚ್ಕೊಳ್ಳಿ. ಹೀಗೆ ಫೋಲ್ಡ್ ಮಾಡಿ, ಹೀಗೆ ಬೆಟ್ಟನ ಹೀಗೆ ಫೋಲ್ಡ್ ಮಾಡಿ, ಈ ಭಾಗದಿಂದ ಶುರು ಮಾಡಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡ್ತಾ 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 ನಿಮ್ಮ ಈ ಬೋನ್ ಏನಿರುತ್ತೆ ಅದ್ರ ಮೇಲೆ ತಂದು ನಿಮ್ಮ ಟೆಂಪಲ್ಸ್ ಈ ರೀಜನ್ಗೆ ತಗೊಂಡ್ಬಂದು 1 ರೌಂಡ್ ಹಿಂಗೆ ತಿರುಗಿಸಿ, ಇಲ್ಲಿಂದ ಕಿವಿಯ ಕೆಳಭಾಗಕ್ಕೆ ಬಂದು ಕೆಳಕ್ಕೆ ಇಲ್ಲಿ ತನಕ ತಂದು ಬಿಟ್ಬಿಡಿ 3 ಸರ್ತಿ. One, 2. Uma Krishna, I think your mic is on. Please switch it off, mute it. 3. ಇದು ಮಾಡಿ 3 times. ಆಮೇಲೆ ಅದೇ ಫಿಂಗರ್ ಇಂದ ಹೀಗೆ. This is actually a beautiful face massage also. ನಿಮ್ಮ ಬೇಡದಿದ್ದಂತಹ ನೆರಿಗೆಗಳು, ಹೆಣ್ಣುಮಕ್ಕಳಿಗೆ ಬರುವಂಥದ್ದು ಎಲ್ಲವನ್ನು ಅವಾಯ್ಡ್ ಮಾಡಬಹುದು ನಿರಂತರವಾಗಿ, ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ. ಇದು ಒಂದು 3 ರೌಂಡ್ ಮಾಡಿ ಇಲ್ಲಿಗೆ ನಿಲ್ಲಿಸಿ. ಆಮೇಲೆ ಇಲ್ಲಿಂದ ತಂದು ಕಿವಿಗಳ ಮೇಲೆ ಹಿಂಗೆ ಕೆಳಗಡೆ ಭಾಗವನ್ನ ಮೇಲೆ ಕೆತ್ತಿ ಕೆಳಗಡೆಗೆ ಹೀಗೆ ಮಾಡಿ ಬಿಟ್ಟುಬಿಡಿ. ಆಮೇಲೆ ಎಲ್ ಶೇಪ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನ. ಈ ಹೆಬ್ಬೆಟ್ಟು ಗದ್ದದ ಕೆಳಗೆ ನೇರವಾಗಿ ಬರಬೇಕು. ಈ ಪೋರ್ಷನ್, ಈ ನಿಮ್ಮ ತೋರು ಬೆರಳು ಇಲ್ಲಿ ಬರಬೇಕು. ಹೀಗಿಟ್ಕೊಳ್ಳಿ. ಇಲ್ಲಿ ಪ್ರೆಸ್ ಮಾಡ್ತಾ ಹೀಗೆ ಅಪ್. 1, 2, 3. ಕಿವಿಗಳನ್ನ ಹೀಗೆ ಮೇಲಕ್ಕೆ ಎತ್ತಿ, ಹೀಗೆ ಕಿವಿಯ ಕೆಳಭಾಗವನ್ನ ಹಿಡ್ಕೊಂಡು ಹೀಗೆ ಮೇಲಕ್ಕೆತ್ತಿ. ಕಿವಿಗಳ ಮಸಾಜ್ ಮಾಡುವಂಥದ್ದು ತುಂಬಾ ಮುಖ್ಯವಾಗತ್ತೆ. ಇಲ್ಲಿ ಸ್ವಲ್ಪ ಮೇಲಕ್ಕೆತ್ತಿ ಹೀಗೆ ಎಳಿರಿ. ಕೆಳಗಡೆ ಭಾಗವನ್ನ ಹಿಡ್ಕೊಂಡು ಕೆಳಗಡೆಗೆ ಎಳಿರಿ. ಹೀಗೆ ಹೀಗೆ ಹಿಡ್ಕೊಳ್ಳಿ, ಹೀಗೆ ಹೀಗೆ ಹಿಡ್ಕೊಳ್ಳಿ. ಕೆಳಕ್ಕೆ ಎಳಿರಿ, ಹೀಗೆ ಸ್ವಲ್ಪ ಪ್ರೆಷರ್. ಆಮೇಲೆ ಕಿವಿಯ ಹಲ್ಲಿಯನ್ನು ಫುಲ್ ಹೀಗೆ ಮಸಾಜ್ ಮಾಡಿ. ಆಮೇಲೆ ಇಲ್ಲಿಂದ ಈ 3 ಬೆರಳಿಂದ ಸ್ವಲ್ಪ ಪ್ರೆಷರ್ ಕೊಡ್ತಾ ಕಿವಿಯ ಹಿಂಭಾಗದಿಂದ ಹೀಗೆ ಡ್ರೈನ್ ಇಟ್ ಔಟ್ 3 ಸರ್ತಿ. ಹೀಗೆ ಮಾಡಿ. 3 ಸರ್ತಿ ಆದ್ಮೇಲೆ ಹೀಗೆ ಮಾಡಿ. 1, 2, 3. ನಿಮ್ಮ ಗಮನವೆಲ್ಲ ನೀವು ಏನು ಕ್ರಿಯೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕೇಂದ್ರೀಕೃತವಾಗಿರ್ಲಿ. ನಾರ್ಮಲ್ ಆದ ಉಸಿರಾಟ ಇರಲಿ, ಉಸಿರಿನ ಮೇಲೆ ಗಮನ ಇರಲಿ, ನೀವು ಮಾಡ್ತಿರುವಂತಹ ಕೆಲಸದ ಮೇಲೆ ಗಮನ ಇರಲಿ. ಓಕೆ, ಮತ್ತೆ ನಮ್ಮ ಸೆಷನ್ಸ್ಗೆ ವಾಪಸ್ ಬರುವ. ಇದಿಷ್ಟು ಕ್ರಿಯೆ ನಾವು ಮಾಡಿದ್ದು ನಾನು ಆಗ್ಲೇ ಹೇಳಿದಾಗೆ ಲಿಂಫ್ ನೋಡ್ಸ್ ನ ಡ್ರೈನ್ ಔಟ್ ಮಾಡಕ್ಕೆ, ಬೇಡದಿದ್ದಂತಹ ಸಂಗ್ರಹವಾಗಿರುವಂತಹ ಯಾವುದೇ ಕಲ್ಮಶ ದ್ರವಗಳು ಇಲ್ಲಿ ಇರಬಾರದು ನಮ್ಮ ದೇಹದಲ್ಲಿ. ಇಟ್ ಶುಡ್ ಗೋ ಡೌನ್, ಅದಕ್ಕೋಸ್ಕರ ಮಾಡಿದ್ದು. ಇದರ ಜೊತೆಗೆ ಫೇಸ್ ಲಿಫ್ಟ್ ಆಗತ್ತೆ. ಬೇಡದಿದ್ದಂತಹ ನೆರಿಗೆಗಳು, ರಿಂಕಲ್ಸ್ ಅವೆಲ್ಲ ಕಡಿಮೆ ಆಗತ್ತೆ.
ಇದು ಕತ್ತಿನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಗೆರೆಗಳು ಬರುತ್ತಲ್ಲ, ಇದೆಲ್ಲ ಮಾಡೋದ್ರಿಂದ ನೀಟ್ ಆಗತ್ತೆ, ಐರನ್ ಔಟ್ ಆಗತ್ತೆ, ಎಲ್ಲ ಈಸ್ ಆಗತ್ತೆ, ಫ್ಲಾಟ್ ಆಗತ್ತೆ. ನಿಮ್ಮ ಮುಖಕ್ಕೆ ಇದನ್ನ ಪ್ರತಿ ಬಾರಿ ದಿನಕ್ಕೆ ಒಮ್ಮೆಯಾದ್ರೂ ಮಾಡ್ತಾ ಇದ್ರೆ ಇಟ್ ವಿಲ್ ಗಿವ್ ಯು ಅ ಗ್ಲೋ. ರಕ್ತ ಸಂಚಲನ ಜಾಸ್ತಿ ಆಗತ್ತೆ, ಚರ್ಮ ಗ್ಲೋ ಬರುತ್ತೆ. ವೇಗಸ್ ನರ್ವ್ಸ್ ಅಂತ ಯಾರಾದ್ರೂ ಕೇಳಿದ್ದೀರಾ? ವೇಗಸ್ ನರ್ವ್ಸ್ ಅಂದ್ರೆ ಅದು ಒಂದು ಅತ್ಯಂತ ಮುಖ್ಯವಾದ ನರ ನಮ್ಮ ದೇಹದಲ್ಲಿ ಇರುವಂಥದ್ದು. ಅದರ ಕೆಲಸ ಅಂದ್ರೆ ನಮ್ಮ ಮೆದುಳಿನಿಂದ ಇಡೀ ದೇಹಕ್ಕೆ ಏನೇ ಸಿಗ್ನಲ್ಗಳು ಹೋಗುತ್ತೋ ಆ ವೇಗಸ್ ನರದ ಮುಖಾಂತರವೇ ಸಂಚಾರ ಆಗುವುದು ಇಡೀ ದೇಹಕ್ಕೆ. ನಾನಿವಾಗ ಕೈ ಅಲ್ಲಾಡಿಸ್ತಿದ್ದೀನಿ ಅಂದ್ರೆ ನನ್ನ ಮೆದುಳಿನಲ್ಲಿ ಒಂದು ಸಂದೇಶ ಬರಬೇಕು, ಕೈ ಅಲ್ಲಾಡಿಸೋದಕ್ಕೆ ಹೀಗೆ ಅಲ್ಲಾಡಿಸ್ಬೇಕು, ಒಂದು ನಿರ್ದಿಷ್ಟವಾದ ಒಂದು ಸಂದೇಶ ಸಿಗುತ್ತೆ. ಅದು ಹೋಗ್ಬೇಕಾದ್ರೆ ಆ ವೇಗಸ್ ನರ್ವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ವೇಗಸ್ ನರ್ವು ಅದನ್ನ ಆಕ್ಟಿವೇಟ್ ಮಾಡೋದು ಹೇಗೆ? ಕಿವಿಯ ಮಸಾಜ್ ಮಾಡೋದ್ರ ಮೂಲಕ ಆ ನರವನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವಾಗ್ಲೇ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸದಲ್ಲಿ ಇರ್ತೀರಾ, ಮೀಟಿಂಗ್ ಅಲ್ಲಿ ಇರ್ತೀರಾ, ಏನೋ ಒಂದು ಕೆಲಸ ಮಾಡ್ಬೇಕು, ಬಟ್ ನಿಮ್ಗೆ ತೂಕಡಿಕೆ ಬರ್ತಾ ಇರುತ್ತೆ, ಜೋಗರ್ಗೆ, ನಿದ್ದೆ ಆ ತರ ಬರ್ತಾ ಇದ್ರೆ ಜಸ್ಟ್ ಟ್ರೈ ಔಟ್ ಪುಲ್ಲಿಂಗ್ ಯುವರ್ ಇಯರ್ಸ್ ಅಪ್ ಅಂಡ್ ಡೌನ್ ಅಂಡ್ ಇದಿಷ್ಟು ಮಸಾಜ್ ಮಾಡಿ ನಿಮ್ಗೆ ಎಚ್ಚರ ಸ್ಥಿತಿಗೆ ಬರ್ತೀರಾ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಲೆಟ್ ಅಸ್ ಗೆಟ್ ಬ್ಯಾಕ್ ಟು ಅವರ್ ಧ್ಯಾನ ಸೆಷನ್ಸ್. ಚಿನ್ಮುದ್ರ ತೊಡೆ ಮೇಲೆ ಇಟ್ಕೊಳ್ಳಿ. ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. Breathe in, breathe out. Inhale, exhale. Inhale, exhale. ನಿಮ್ಮ ಗಮನ ಈಗ ನಾಭಿ ಕೇಂದ್ರದ ಮೇಲೆ ಬರಲಿ. As you inhale, just observe how your tummy is bulging out. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಿದ್ದ ಹಾಗೆ ನಿಮ್ಮ ಹೊಟ್ಟೆಯ ಭಾಗವು ಉಬ್ಬರಿಸುವುದನ್ನ ಗಮನಿಸಿ. ಹಾಗೆ ಉಸಿರು ಹೊರಗೆ ಹೋಗ್ತಾ ಹೊಟ್ಟೆ ಒಳಭಾಗಕ್ಕೆ ಹೋಗುತ್ತೆ, ಕುಗ್ಗುತ್ತೆ, ಗಮನಿಸಿ. Do the conscious breathing. Inhale, exhale. Inhale, exhale. 2 more rounds. Inhale, exhale. Inhale, exhale. ನಿಮ್ಮ ಗಮನ ಈಗ ಹೃದಯದ ಭಾಗದ ಮೇಲಿರಲಿ. ಎದೆಯ ಭಾಗದಲ್ಲಿ ನೀವು ಉಸಿರಾಡ್ತಿರ್ತಕ್ಕಂತಹ ಗಾಳಿ ಹೇಗೆ
ತಣ್ಣನೆಯ ಅನುಭವವನ್ನ ಕೊಡ್ತಾ ಇದೆ ಗಮನಿಸಿ. As you inhale, your chest area becomes cool and expanded. And once you exhale, observe the hot air, warm air going out of your body and your chest congests. ಉಚ್ಛ್ವಾಸ ನಿಶ್ವಾಸದೊಂದಿಗೆ ನಿಮ್ಮ ಎದೆಯ ಭಾಗ ಹಿಗ್ಗುವುದು ಮತ್ತು ಕುಗ್ಗುವುದನ್ನು ಗಮನಿಸಿ. Exhale. Inhale. Exhale. 2 more rounds. ಗಮನ ಹೃದಯದ ಭಾಗದ ಮೇಲೆ, ಎದೆಯ ಭಾಗದಲ್ಲಿ ಇರಲಿ. Inhale. Exhale. Inhale. Exhale. As you continue to consciously breathe, bring your attention to Ajna Chakra. ಭ್ರೂ ಮಧ್ಯ, ನಿಮ್ಮ ಹಣೆಯ ಮಧ್ಯ ಭಾಗ, ಹುಬ್ಬುಗಳ ನಡುವೆ ನಿಮ್ಮ ಗಮನ ಕೇಂದ್ರೀಕೃತವಾಗಲಿ. ತಲೆಯನ್ನ ಒಂದ್ ಸ್ವಲ್ಪ ಹಿಂದ್ಗಡೆಗೆ ಬಗ್ಸಿ. So that your eyes can easily see the center of your forehead. ನಿಮ್ಮ ಕಣ್ಣುಗಳು ಮುಚ್ಚಿರಲಿ, ಆದರೆ ನೋಟ ಮತ್ತು ಗಮನ ನಿಮ್ಮ ಭ್ರೂ ಮಧ್ಯದಲ್ಲಿ, ಹಣೆಯ ಮಧ್ಯ ಭಾಗದಲ್ಲಿ ಆಗ್ನೇಯ ಚಕ್ರದ ಮೇಲಿರಲಿ. ಈ ದಿನಂಪೂರ್ತಿ ನೀವು ಮಾಡುವಂತಹ ನಿರ್ಧಾರಗಳು ಒಳ್ಳೆಯದಾಗಿರಲಿ, ಸದಾಶಯದೊಂದಿಗೆ ಕೂಡಿರಲಿ. ನಿಮಗೂ ಮತ್ತು ನಿಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ಸುಖವನ್ನು, ಹಿತವನ್ನು ನೀಡಲಿ ಅನ್ನುವಂತಹ ಸಂಕಲ್ಪದೊಂದಿಗೆ ನಿಮ್ಮ ಭ್ರೂ ಮಧ್ಯದಲ್ಲಿ ಗಮನ ಇರಿಸಿ. Inhale. Exhale. Breathe in. Breathe out. Inhale. Exhale. 2 more rounds of conscious breathing. Inhale. Exhale. Inhale. Exhale.
ಹಿಂದೆ ಮಾಡಿರುವ ತಲೆಯನ್ನ ಸೀದಾ ಮಾಡ್ಕೊಳ್ಳಿ. ನಿಮ್ಮ ಗಲ್ಲ ನೆಲಕ್ಕೆ ಪ್ಯಾರಲಲ್ ಆಗಿರುವಂತೆ ನೋಡ್ಕೊಳ್ಳಿ. ಈಗ ನಿಮ್ಮ ಎಡಗೈಯನ್ನು ಹೊಟ್ಟೆಯ ಮೇಲೆ ಇರಿಸ್ಕೊಳ್ಳಿ. ನಾದ ಅನುಸಂಧಾನವನ್ನ ಮಾಡುವ. ನಾದ ಅನುಸಂಧಾನ ಅಂದ್ರೆ ಆಕಾರ, ಉಕಾರ, ಮಕಾರಗಳನ್ನ ಅಭ್ಯಾಸ ಮಾಡುವುದು ಮತ್ತು ಅದನ್ನು ದೇಹದ ಒಳಗೆ ಆಗುವಂತಹ ವ್ಯತ್ಯಾಸದೊಂದಿಗೆ ಸಮೀಕರಣಗೊಳಿಸಿ ಅದರಿಂದ ಲಾಭವನ್ನ ಪಡೆಯುವಂಥದ್ದು. ನಿಮ್ಮ ಎಡಗೈ ನಿಮ್ಮ ಹೊಟ್ಟೆಯ ಮೇಲೆ ಬರಲಿ, ಬಲಗೈಯಲ್ಲಿ ಚಿನ್ಮುದ್ರೆ ಇರಲಿ. ದೀರ್ಘವಾದ ಒಂದು ಉಸಿರನ್ನ ತೆಗೆದುಕೊಳ್ಳಿ. ಇನ್ಹೇಲ್, ಆಕಾರದೊಂದಿಗೆ ಉಸಿರನ್ನ ಹೊರಗೆ ಬಿಡ್ತಾ ಬನ್ನಿ. We'll do it for 3 times. One last time. Inhale. ಎಡಗೈ ನಿಧಾನವಾಗಿ ಹೃದಯದ ಭಾಗದ ಮೇಲೆ ಬರಲಿ. ಹೃದಯದ ಮೇಲೆ ಎಡಗೈ ಇರಿಸ್ಕೊಳ್ಳಿ. ಬಲಗೈಯಲ್ಲಿ ಚಿನ್ಮಯ ಮುದ್ರಾ. ಚಿನ್ಮಯ ಮುದ್ರಾ ಓಪನ್ ಆಗಿರುವಂತಹ 3 ಬೆರಳುಗಳನ್ನ ಮಡಿಸಿ ಬಲಗೈಯನ್ನ ತೊಡೆಯ ಮೇಲೆ ಇಟ್ಕೊಳ್ಳಿ. If you can't sit on the floor continuously, you can sit on the chair or you can open up your legs, straighten up your legs. ಕಾಲುಗಳನ್ನ ಮುಂದೆ ಚಾಚಿಕೊಳ್ಳಿ, ಪರವಾಗಿಲ್ಲ. ಕೈಗಳು ಚಿನ್ಮಯ ಮುದ್ರದಲ್ಲಿರಲಿ. ಬಲಗೈ ಎಡಗೈ ಹೃದಯದ ಮೇಲಿರಲಿ. ಕಣ್ಣುಗಳು ಮುಚ್ಚಿರಲಿ. ಮುಖದ ಮೇಲೆ ಒಂದು ಮಂದಹಾಸವಿರಲಿ. ದೀರ್ಘವಾದ ಉಸಿರಿನೊಂದಿಗೆ 3 ಬಾರಿ ಓಂಕಾರವನ್ನ ಅಭ್ಯಾಸ ಮಾಡುವ. ಇನ್ಹೇಲ್, ಎಡಗೈಯನ್ನ ತೊಡೆಯ ಮೇಲೆ ಚಿನ್ಮಯ ಮುದ್ರದಲ್ಲಿ ಇರಿಸಿಕೊಳ್ಳಿ. ಈಗ ನಿಮ್ಮ ಗಮನ ಸಹಸ್ರಾರದ ಕಡೆಗೆ ಬರಲಿ. ನೆತ್ತಿಯ ಭಾಗಕ್ಕೆ, ಬ್ರಹ್ಮರಂಧ್ರ ಅಂತ ಕೂಡ ಕರಿತೀವಿ. ನೆತ್ತಿಯ ಭಾಗಕ್ಕೆ ನಿಮ್ಮ ಗಮನ ಬರಲಿ. ಕೈಗಳು ಮೂಲಬಂಧ ಅಂದ್ರೆ ಹೆಬ್ಬೆಟ್ಟಿನ ಒಳಗೆ ಅಂಗೈ ಮೇಲಿಟ್ಟು 4 ಬೆರಳುಗಳನ್ನ ಹೆಬ್ಬೆಟ್ಟಿನ ಮುಷ್ಟಿ ಮಾಡಿ ತೊಡೆಯ ಮೇಲೆ ಇರಿಸ್ಕೊಳ್ಳಿ. ಗಮನ ಸಹಸ್ರಾರದ ಮೇಲಿರಲಿ. ದೀರ್ಘವಾದ ಉಸಿರಿನೊಂದಿಗೆ 3 ಬಾರಿ ಕಾರವನ್ನ ಮಾಡುವ.
This is a variation of Bhramari Pranayama. ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಗಮನ ನೆತ್ತಿಯ ಮೇಲಿರಲಿ, ಮನಸ್ಸು ಶಾಂತವಾಗಿರುವುದನ್ನು ಗಮನಿಸಿ. ಕಣ್ಗಳು ಮುಚ್ಚಿರಲಿ, ಮುಖದ ಮೇಲೆ ಒಂದು ಮಂದಹಾಸವಿರಲಿ. ಅಕಾರ, ಉಕಾರ, ಮಕಾರಗಳ ನಂತರ ದೇಹದಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನ ಗಮನಿಸಿ. You are feeling a subtle vibration in your body, in your head region. ಕಂಠದ ಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ, ಬೆನ್ನು ಹುರಿ ಎಲ್ಲ ಕಡೆ ಒಂದು ಸಣ್ಣ ಸಂಚಲನವಾಗ್ತಾ ಇದೆ ದೇಹದಲ್ಲಿ. ಗಮನಿಸಿ. ಮನಸ್ಸು ಶಾಂತವಾಗ್ತಾ ಇದೆ. ಗಮನಿಸಿ. ಈಗ ಎರಡೂ ಕೈಗಳನ್ನು ಅದೇ ಮುದ್ರೆಯಲ್ಲಿ ಹೊಟ್ಟೆಯ ಭಾಗದ ಮೇಲೆ ಇರಿಸ್ಕೊಳ್ಳಿ. ನಾಭಿಯಿಂದ ಸ್ವಲ್ಪ ಕೆಳಗೆ, ನಾಭಿಯಿಂದ ಸ್ವಲ್ಪ ಕೆಳಗೆ, ಹೊಕ್ಕಳ ಭಾಗದಿಂದ ಸ್ವಲ್ಪ ಕೆಳಗೆ ಎರಡೂ ಕೈಗಳು ಒಂದಕ್ಕೊಂದು ಮುಷ್ಟಿ ತಾಕುವಂತಿರಲಿ. ಇಟ್ಕೊಳ್ಳಿ. 3 ಬಾರಿ ಓಂಕಾರವನ್ನ ಅಭ್ಯಾಸ ಮಾಡುವ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಓಂ ಹೇಳುವಾಗ 3 ಅಕ್ಷರಗಳನ್ನು ಗಮನಿಸಿ. ಆ, ಉ, ಮ. ಸಾಧ್ಯವಾದಷ್ಟು 3 ಅಕ್ಷರಗಳು ಸಮವಾಗಿ ಉಚ್ಚಾರ ಆಗುವಂತೆ ನೋಡಿಕೊಳ್ಳಿ. Inhale. ಓಂಕಾರದ ಉಚ್ಚಾರಣೆಯ ನಂತರ ದೇಹದಲ್ಲಿ ಆಗುತ್ತಿರುವಂತಹ ಬದಲಾವಣೆಯನ್ನು ಗಮನಿಸಿ. Observe your breathing pattern. It's slower, calmer, and you are feeling the peace inside your mind and body. ಮನಸ್ಸು ಮತ್ತು ದೇಹ ಶಾಂತವಾಗಿದೆ. ಗಮನಿಸಿ. ನೀವು ಒಳಗೆ ತೆಗೆದುಕೊಳ್ತಿರುವ ಪ್ರತಿ ಉಸಿರು ಶಾಂತವಾಗಿದೆ. ತಣ್ಣನೆಯ ಗಾಳಿ ನಿಮ್ಮ ದೇಹವನ್ನ ಹೊಕ್ಕುತ್ತಾ ಇದೆ. ಗಮನಿಸಿ. ಮೂಗಿನ ತುದಿಯಲ್ಲಿ ತಣ್ಣನೆಯ ಅನುಭವದೊಂದಿಗೆ ನೀವು ಉಸಿರನ್ನ ಒಳಗೆ ತೆಗೆದುಕೊಳ್ತಾ ಇದ್ದೀರಾ.
ಹಾಗೆ ಉಸಿರು ಆಚೆ ಹೋಗುವಾಗ ಮೂಗಿನ ತುದಿಯನ್ನ ಗಮನಿಸಿ ಒಳಗಿನ ಬೇಡದ ಟಾಕ್ಸಿನ್ಸ್ ಕಲ್ಮಶಗಳೊಂದಿಗೆ ಪ್ರಾಣವಾಯು ಸ್ವಲ್ಪ ಬಿಸಿಯಾಗಿ ಹೊರ ಹೋಗ್ತಾ ಇದೆ. ಮೂಗಿನ ತುದಿಯನ್ನ ಗಮನಿಸಿ. ಆಸ್ ಯು ಎಕ್ಸ್ಹೇಲ್, keep observing your breath. ಕೈಗಳನ್ನ ಓಪನ್ ಪಾಮ್ಸ್ ತೊಡೆಯ ಮೇಲೆ ಇಟ್ಕೊಳ್ಳಿ. ಓಪನ್ ಯುವರ್ palms facing the ceiling. Keep it on your thighs and continue to breathe normally. Every inhalation is filling new energy into your body, and your mind is becoming stronger to make any decisions throughout the day. ಈ ಒಂದು ಪಾಸಿಟಿವ್ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಪ್ರಾಣಾಯಾಮ ಮತ್ತು ಧ್ಯಾನದ ನಂತರ ಈ ಇಡೀ ದಿವಸ ನೀವು ಯಾವೆಲ್ಲ ಕೆಲಸಗಳನ್ನ ಮಾಡ್ತೀರಾ, ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ, ಎಲ್ಲವೂ ನಿಮಗೂ ನಿಮ್ಮವರಿಗೂ ಸುಖವನ್ನ, ಹಿತವನ್ನ, ಒಳ್ಳೆತನ್ನ ತಂದುಕೊಡುತ್ತೆ ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕೈಗಳು ನಮಸ್ಕಾರ ಮುದ್ರೆಗೆ ಬರಲಿ, ಹೃದಯದ ಭಾಗದ ಮುಂದೆ. ಲೆಟ್ ಅಸ್ ಕನ್ಕ್ಲೂಡ್ ಟುಡೇಸ್ ಸೆಷನ್. ಒಂದು ಶಾಂತಿ ಮಂತ್ರದ ಮೂಲಕ ಇವತ್ತಿನ ಸೆಷನ್ ಅನ್ನು ಮುಗಿಸುವ. ಕಣ್ಗಳು ಮುಚ್ಚಿರಲಿ, ಮುಖದ ಮೇಲೆ ಮಂದಹಾಸವಿರಲಿ, ಎಲ್ಲವೂ ಒಳಿತಾಗಲಿ ಎನ್ನುವ ಭಾವನೆ ಮನಸ್ಸಿನಲ್ಲಿ ಇರಲಿ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ಅಜ್ಞಾನದಿಂದ ಜ್ಞಾನದ ಕಡೆಗೆ, ತಮಸ್ಸಿನಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ, ಚೈತನ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ನಮ್ಮನ್ನು ಈ ಬ್ರಹ್ಮಾಂಡದ ಚೈತನ್ಯ ಸಾಗಿಸಲಿ.